ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ. ನಿಮ್ಗೆಲ್ಲರಿಗೂ ಸಹ ಇವಾಗ್ಲೇ ಗೊತ್ತಾಗಿರುತ್ತೆ, ತಮ್ನೆಲ್ ನೋಡಿರ್ತೀರಾ ಯಾವ ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಇರಲಿದೆ ಅಂತ. ನಿಮ್ಮ ಶತ್ರು ಯಾರು? ಈ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಇರಲಿದೆ. ನಿಮ್ಮ ಶತ್ರು ಅಂದ್ರೆ ನಮ್ಗೆಲ್ಲರಿಗೂ ಸಹ ಕೆಲವು ವ್ಯಕ್ತಿಗಳ, ಕೆಲವು ವಿಷಯಗಳ ಅಥವಾ ಕೆಲವು ಘಟನೆಗಳ ಒಂದು ಏನಾಗಿರುತ್ತೆ, ಪಿಕ್ಚರ್ ಬಂದ್ ಹೋಗಿರತ್ತೆ, ಒಂದು ಚಿತ್ರ ನಮ್ಮ ಕಣ್ಣ ಮುಂದೆ ಬಂದ್ ಹೋಗಿರತ್ತೆ. ಇಲ್ಲಿ ಮೊದಲನೇದಾಗಿ ಕೆಲವು ಅಂಶಗಳನ್ನ ಇವಾಗ ನಾವು ನೋಡೋಣ. ಮನಃಶಾಸ್ತ್ರದಲ್ಲಿ ಪ್ರಮುಖವಾಗಿ ಯಾವ ವಿಷಯಗಳ ಬಗ್ಗೆ ತಿಳಿಯಲಾಗುತ್ತದೆ ಅಂತ. ಮನಸ್ಸು ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ಮೆದುಳು ಹೇಗೆ ಕೆಲಸ ಮಾಡತ್ತೆ, ಅವರ ಒಂದು ಆಲೋಚನೆಗಳೇನು, ಅದರ ಒಂದು ಬೆಳವಣಿಗೆಗಳೇನು, ಆ ಒಂದು ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು, ಆಮೇಲೆ ಮನಸ್ಸಿನ ಮೇಲೆ ಪ್ರಭಾವ ಬಿದ್ದ, ಮನಸ್ಸಿನ ಮೇಲೆ ಅಂದ್ರೆ ಮೆದುಳಿನ ಮೇಲೆ ಪ್ರಭಾವ ಬಿದ್ದ ಆ ಒಂದು ಅಂಶಗಳ ಒಂದು ಜೊತೆಯಾಗಿ ಹೇಗೆ ಚಟುವಟಿಕೆಗಳು ರೂಢಿಯಾಗಿರುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಆಮೇಲೆ ಅವುಗಳನ್ನ ಹೇಗೆ ಅವರು ನಿಭಾಯಿಸ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ, ಆಮೇಲೆ ಹಲವಾರು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಹೇಗಿರುತ್ತೆ, ಇವೆಲ್ಲ ವಿಷಯಗಳ ಬಗ್ಗೆನೂ ಸಹ ಅಧ್ಯಯನವನ್ನ ಮಾಡ್ತಾ ಇರ್ತೀವಿ. ಇದು ಕೆಲವು ಅಂದ್ರೆ ಸಂಕ್ಷಿಪ್ತವಾಗಿ ಸ್ವಲ್ಪ ವಿಷಯಗಳ ಬಗ್ಗೆ ನಾನು ಇಲ್ಲಿ ಹೇಳಿರೋದು. ಮೊದಲನೇದಾಗಿ ಏನಂದ್ರೆ ಮನಸ್ಸಿನ ಕೆಲವು ಮುಖಗಳು ಅಂತ ನಾವೇನ್ ಹೇಳ್ತೀವೋ ಅಂದ್ರೆ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಾವು ಮಾಡುತ್ತಿರುವ ಚಟುವಟಿಕೆಗಳು, ಇವು ನಮ್ಮ ಜೀವನದ ಮೇಲೆ ಹಲವಾರು ಸಮಯದಲ್ಲಿ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಇವುಗಳ ಕಡೆಗೆ ನಮ್ಮ ಒಂದು ಗಮನ ಇರಬೇಕು. ನಾನು ಇಲ್ಲಿ ಹೇಳ್ತಾ ಇರೋದು ನಮ್ಮ ಒಳಗಿರುವ ಅಂದ್ರೆ ಸೆಲ್ಫ್, ನಮ್ಮದೇ ಆದ ಶತ್ರುಗಳು ಯಾರು ಅಂತ. ನಮ್ಮ ಮನಸ್ಸಿನಲ್ಲಿ, ಮೆದುಳಿನಲ್ಲಿ ಮತ್ತು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಿರುವ ನಮ್ಮ ಶತ್ರುಗಳು ಯಾರು ಅಂತ. ನಿಮಗೆ ನಿಮ್ಮದೇ ಆದ ಒಂದು ಜೀವನ ಶೈಲಿ ಇರುತ್ತೆ. ಅಲ್ಲಿ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಪ್ರಭಾವ ಬೀರುತ್ತಿರುವ ಆ ಶತ್ರುಗಳು ಯಾರು ಅನ್ನೋದನ್ನ ನಾವು ಇಲ್ಲಿ ಅದರ ಕುರಿತು ಈ ಒಂದು ವಿಡಿಯೋ ಇರಲಿದೆ. ನಮ್ಮ ಹೊರಗಿನ ಶತ್ರು ಅಂದ್ರೆ ನಮ್ಮನ್ನ ಬಿಟ್ಟು ಹೊರಗಡೆ ಶತ್ರುಗಳು ಯಾರಿದ್ದಾರೆ ಅನ್ನೋದನ್ನ ಆಲೋಚನೆ ಮಾಡೋದನ್ನ ಬಿಟ್ಟು, ನಮ್ಮ ಶತ್ರುಗಳು, ನಮ್ಮ ಒಳಗಿರುವ ಶತ್ರುಗಳನ್ನ ಮೊದಲು ಆಲೋಚನೆ ಮಾಡಿದ್ರೆ ಇದರಿಂದ ನಮ್ಮ ಒಂದು ಮಾನಸಿಕ ಆರೋಗ್ಯದ ಅಭಿವೃದ್ಧಿ ಆಗುತ್ತದೆ. ಹೇಗೆ ಅಂದ್ರೆ ಉದಾಹರಣೆಯಾಗಿ ನಾನು ಕೆಲವು ಅಂಶಗಳನ್ನ ಹೇಳ್ತೀನಿ. ಹಲವಾರು ವ್ಯಕ್ತಿಗಳು ಬೇರೆ ಹೊರಗಿನ ವ್ಯಕ್ತಿಗಳ ಒಂದು ಶತ್ರುತ್ವ ಇಲ್ಲದೆ ಇದ್ರೂ ಸಹ ಅವರ ಒಂದು ಅನಾರೋಗ್ಯ ಪೂರಿತವಾದ ನಡವಳಿಕೆಯಿಂದ ಅಥವಾ ದಿನಚರಿಗಳಿಂದ ಅಥವಾ ಅವರು ಮಾಡುತ್ತಿರುವ ಒಂದು ಕೆಲಸದಿಂದ ಏನಾಗ್ತಾ ಇದೆ, ಮಾನಸಿಕ ನೆಮ್ಮದಿಗೆ ದೂರ ಆಗ್ತಾ ಇದ್ದಾರೆ, ದೈಹಿಕ ಸಮಸ್ಯೆಗಳನ್ನು ಸಹ ಅನುಭವಿಸ್ತಾ ಇದ್ದಾರೆ. ಯಾವುವು ವಿಷಯಗಳು ಅಂತ ನೀವು ಕೇಳಿದಾಗ ಇದರಲ್ಲಿ ಹಲವಾರು ವಿಷಯಗಳನ್ನ ನಾವು ಹೇಳ್ಬಹುದು. ಉದಾಹರಣೆಗಾಗಿ ಸುಳ್ಳು ಹೇಳೋದಿರಬಹುದು, ಬೇರೆಯವರನ್ನ ಹೊಡೆಯೋದಿರಬಹುದು, ಬೇಗ ಸಿಟ್ಟಾಗೋದಿರಬಹುದು, ಆಮೇಲೆ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇರ್ತೀವಲ್ಲ, ಪ್ರತಿನಿತ್ಯ ಕೆಲಸ ಕಾರ್ಯಗಳನ್ನ, ಅವುಗಳನ್ನ ಮುಂದೂಡೋದಿರಬಹುದು, ಆಮೇಲೆ ಬೇರೆಯವರ ಬಗ್ಗೆ ಯಾವಾಗ್ಲೂ ಸಹ ಅಪಹಾಸ್ಯ ಮಾಡೋದಿರಬಹುದು, ಅಥವಾ ನಕಾರಾತ್ಮಕವಾಗಿ ಮಾತನಾಡೋದಿರಬಹುದು ಬೇರೆಯವ್ರ ಬಗ್ಗೆ, ಅಥವಾ ಸಮಾಜ ಬಾಹಿರವಾದ ಒಂದು ಕೆಲಸಗಳನ್ನ ಮಾಡೋದಿರಬಹುದು. ಹೀಗೆ ನಾವು ಏನು ಕೆಲಸ ಮಾಡ್ತಾ ಇದೀವೋ ಇದರಿಂದ ನಕಾರಾತ್ಮಕ ಬೆಳವಣಿಗೆಗಳು ಮತ್ತು ಮಾನಸಿಕ ನೆಮ್ಮದಿಯನ್ನ ಹದಗೆಡಿಸುತ್ತಿರುವ ಈ ಅಂಶಗಳನ್ನ ನಾವು ಶತ್ರುಗಳಾಗಿ ಪರಿಗಣಿಸ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಸಹ ಗೊತ್ತು, ಈ ಚಿಕ್ಕ ಮಕ್ಕಳಿಂದ ವಿದ್ಯಾರ್ಥಿಯ ಒಂದು ಜೀವನ ಶೈಲಿಯಿಂದ ಹಿಡಿದು ಮುದುಕರ ಆಗೋವರೆಗೂ, ಆಗುವವರೆಗೂ ಸಹ ಕೆಲವು ಅಂಶಗಳು ನಮಗೆ ಗೊತ್ತಿರುತ್ತೆ, ಅದು ಸರಿಯಾದ ಅಂಶಗಳು ಅಲ್ಲ, ಇವುಗಳನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಒಳ್ಳೇದಲ್ಲ ಅಂತನೂ ಸಹ ಗೊತ್ತಿರುತ್ತೆ. ಆದ್ರೂ ಸಹ ಅದರಿಂದ ಹೊರಗಡೆ ಬರೋದಕ್ಕೆ ನೀವು ಆಲೋಚನೆ ಮಾಡೋದಿಲ್ಲ. ಇವಾಗ ಸುಳ್ಳು ಹೇಳೋದು ಅದು ಒಳ್ಳೇದಲ್ಲ, ಇದರಿಂದ ಕೆಟ್ಟದಾಗತ್ತೆ, ಮುಂದೆ ನನ್ನನ್ನು ನೋಡಿನೂ ಸಹ ಬೇರೆಯವರು ಸುಳ್ಳು ಹೇಳ್ತಾರೆ, ಇದರಿಂದ ಬೇರೆ ಬೇರೆ ಅವಘಡಗಳೂ ಸಹ ನಡಿಬಹುದು, ಸಂಬಂಧದಲ್ಲಿ ಒಡಕುನು ಸಹ ಉಂಟಾಗಬಹುದು, ಸಮಾಜದಲ್ಲಿನೂ ಸಹ ಒಳ್ಳೆಯ ಒಂದು ಸ್ಥಾನ ಸಿಗೋದಿಲ್ಲ, ಹೀಗೆಲ್ಲಾ ವಿಷಯಗಳನ್ನು ಸಹ ಗೊತ್ತಿರುತ್ತೆ. ಆದ್ರೂ ಸಹ ಅವುಗಳನ್ನ ಬಿಡೋದಕ್ಕೆ ಹಿಂಜರಿಕೆ. ಹೀಗೆ ಇದು ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇರೋದು. ಆದ್ರೆ ಈ ರೀತಿಯಾಗಿ ಹಲವಾರು ವಿಷಯಗಳು ನಮ್ಮ ಶತ್ರುಗಳಾಗಿ ನಮ್ಮ ಜೀವನದಲ್ಲೇ ಇರುತ್ತವೆ. ಅವುಗಳನ್ನ ನಾವು ದೂರ ಮಾಡಿ ಸರಿಯಾದ ಒಂದು ಜೀವನ ಕ್ರಮವನ್ನ ಅಂದ್ರೆ ಆ ಒಂದು ವಿಷಯಗಳನ್ನ ಬಿಟ್ಟು ನಮ್ಮ ಜೀವನವನ್ನ ನಡೆಸಿದರೆ
ಇದರಿಂದ ನಿಮ್ಮ ಅರ್ಧ ಶತ್ರುಗಳು ಇಲ್ಲದ ಹಾಗೆ ಆಗುತ್ತದೆ. ಯಾಕೆ ಅಂದ್ರೆ ನೀವು ಬೇರೆಯವರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ನಿಮ್ಮ ಒಳಗಿರುವ ನಿಮ್ಮ ಶತ್ರು ಯಾರು ಅನ್ನೋದನ್ನ ಕಂಡಿಡಿಬೇಕು. ಈಗ ಉದಾಹರಣೆಯಾಗಿ ನೀವು ಆಲಸಿಯಾಗಿರ್ತೀರ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದನ್ನ ಬಿಟ್ಟು ಹೇಗೆ ಕೆಲಸ ಮಾಡ್ಬೇಕು? ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಇನ್ನೂ ಬೇಜಾರಾಗಿ ಇಲ್ಲ ಬೇಡ ಮಾಡೋದ್ ಬೇಡ ಆಮೇಲ್ ಮಾಡೋಣ ಹೀಗೆ ಅನಿಸ್ತಾ ಇರತ್ತೆ. ಆದ್ರೂನು ಸಹ ಸದೃಢ ಮನಸ್ಸಿನಿಂದ ಇಲ್ಲ, ನಾನು ಆಲಸಿತನವಾಗಿ ಇರಬಾರ್ದು, ನಾನು ಕೆಲಸವನ್ನ ಮಾಡ್ಬೇಕು ಅನ್ನೋದನ್ನ ನೀವು ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಒಳ್ಳೆಯ ಒಂದು ನಿಮ್ಮ ಜೀವನ ಶೈಲಿನೂ ಸಹ ಇರುತ್ತೆ. ಇದರಿಂದ ಸರ್ವತೋಮುಖ ಅಭಿವೃದ್ಧಿನೂ ಸಹ ನೀವು ಕೆಲವು ವರ್ಷಗಳಾದ್ಮೇಲೆ ಪಡೆದುಕೊಳ್ಬಹುದು. ಇದರಿಂದ ಹಲವಾರು ಅಂಶಗಳು ಸಕಾರಾತ್ಮಕವಾಗಿ ಬೆಳವಣಿಗೆ ಆಗುತ್ತೆ. ಇದು ಆಲಸಿತನದ ಬಗ್ಗೆ. ಆಮೇಲೆ ಸುಳ್ಳು ಹೇಳ್ತಾ ಇರೋರು ಸುಳ್ಳು ಹೇಳೋದನ್ನ ಬಿಡ್ಬೇಕಾಗತ್ತೆ. ಇದನ್ ಬಿಡ್ಲೇಬೇಕು ಅಂತ ಆಲೋಚನೆ ಮಾಡಿ ಅದನ್ನ ಬಿಡ್ಬೇಕು. ಇದಕ್ಕೂನು ಸಹ ಕಷ್ಟ, ಅವರಿಗೆ ತುಂಬಾ ಕಷ್ಟ ಅನ್ಸುತ್ತೆ, ಆದ್ರೂನು ಸಹ ಬಿಡ್ಲೇಬೇಕು ಅನ್ನುವ ಮನಸ್ಥಿತಿಯನ್ನ ನೀವು ರೂಢಿಸ್ಕೊಳ್ಬೇಕು. ಆಮೇಲೆ ಹಲವಾರು ಸರಿ ನಾವೇನ್ ಮಾಡ್ತೀವಿ, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದು, ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದ್ರೆ ಏನು ಅಷ್ಟು ಪ್ರಭಾವ ಬೀರಲ್ಲ. ನಕಾರಾತ್ಮಕವಾಗಿ ಆಲೋಚನೆ ಮಾಡೋದು, ಯಾವ್ದಾದ್ರು ವಿಷಯದ ಬಗ್ಗೆ ಜಗಳ ಆಡೋದು, ಈ ಸುಮ್ನೆ ಕೆಲವೊಂದ್ ಸರಿ ಮಾಡ್ತಾ ಇರ್ತೀವಿ. ಇವುಗಳನ್ನ ಬಿಡ್ಬೇಕು ಅಂತ ಆಲೋಚನೆ ಮಾಡಿ, ಇವೇ ನಿಮ್ಮ ಶತ್ರುಗಳು ಆಕ್ಚುಲಿ. ನೀವು ಇದರಿಂದ ಸಮಯನೂ ಹರಣ ಆಗ್ತಾ ಇರತ್ತೆ, ನಿಮ್ಮ ಒಂದು ಆತ್ಮವಿಶ್ವಾಸನೂ ಸಹ ಇದರಿಂದ ಕಡಿಮೆ ಆಗ್ತಾ ಇರತ್ತೆ. ಆಮೇಲೆ ಸರಿಯಾದ ಯೋಜನಾ ಪೂರಿತವಾದ ಒಂದು ಜೀವನ ಶೈಲಿಗೂ ಸಹ ನೀವು ದೂರ ಆಗ್ತಾ ಇರ್ತೀರಾ. ಅಭಿವೃದ್ಧಿಯ ಕಡೆಗೆ ಅಲ್ದೇ ಇದ್ರೂನು ಸಹ ನಿಮ್ಮ ಒಂದು ಏನು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯನೂ ಸಹ ಹದಗೆಡ್ತಾ ಇರುತ್ತೆ ಇದರಿಂದ. ಸೊ ನಿಮ್ಮ ಶತ್ರು ಯಾರು ಅನ್ನೋದನ್ನ ನೀವು ಕಂಡುಹಿಡಿಯಿರಿ. ನಿಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಮತ್ತು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕವಾಗಿ ಯಾವ ಅಂಶಗಳು, ನಿಮ್ಮ ಅಂಶಗಳೇ ಸ್ವಯಂ ನೀವ್ ಏನ್ ಮಾಡ್ತಾ ಇರ್ತೀರೋ ಆ ಅಂಶಗಳನ್ನ ನೀವು ಕಂಡುಹಿಡಿದು ಇದನ್ನ ನಾನು ಪರಿವರ್ತನೆ ಮಾಡಿಕೊಳ್ಳಬೇಕು, ಇದರಿಂದ ನನಗೆ ಅನಾನುಕೂಲಗಳು ಇದ್ದೇ ಇದೆ ಅನ್ನೋದನ್ನ ಆಲೋಚನೆ ಮಾಡಿ ಅವುಗಳನ್ನ ಕೈ ಬಿಡುವುದಕ್ಕೆ ನೀವು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ವಿದ್ಯಾರ್ಥಿ ದೆಸೆಯಲ್ಲಿಂದ ಹಲವಾರು ವಿದ್ಯಾರ್ಥಿಗಳು ನಾನು ಎಷ್ಟೋ ಸರಿ ಓದ್ಬೇಕು ಅನ್ಕೊಳ್ತೀನಿ, ಆದ್ರೆ ಓದಕ್ ಬೇಜಾರು, ಓದೋದಿಲ್ಲ. ಆಮೇಲೆ ಮಾರ್ಕ್ಸ್ ಕಡಿಮೆ ಬಂದಾಗ, ಅಂಕಗಳು ಕಡಿಮೆ ಬಂದಾಗ ನನಗ್ ತುಂಬಾ ಅಳು ಬರುತ್ತೆ. ನಮ್ ತಾಯಿ ತಂದೆಗೂನು ಸಹ ಬೇಜಾರಾಗತ್ತೆ. ನಾನು ಅವಾಗ್ಲೇ ಓದ್ಬೇಕಾಗಿತ್ತು ಅಂತ ವಿದ್ಯಾರ್ಥಿಗಳು ಹೇಳಿ ನಮ್ ಮುಂದೆ ಬೇಜಾರಾಗ್ತಾ ಇರ್ತಾರೆ ಆಪ್ತ ಸಮಾಲೋಚನೆಯಲ್ಲಿ. ಇದು ವಿದ್ಯಾರ್ಥಿಗಳ ಉದಾಹರಣೆ ಹೇಳಿದ್ದು. ಹೀಗೆ ಹಲವಾರು ವ್ಯಕ್ತಿಗಳು ಅವ್ರಿಗ್ ಗೊತ್ತಿರುತ್ತೆ ಯಾವ ಒಂದು ವಿಷಯ ಅವರ ಜೀವನದಲ್ಲಿ ಒಳ್ಳೇದಲ್ಲ, ಅವರೇ ನಿಜವಾದ ಶತ್ರುಗಳು. ಶತ್ರುಗಳು ಅಂದ್ರೆ ಬೇರೆ ಹೊರಗಡೆ ಹುಡ್ಕಕ್ ಹೋಗ್ಬೇಡಿ. ನಿಮ್ಮ ಒಂದು ಅಭಿವೃದ್ಧಿ, ಮಾನಸಿಕ ಆರೋಗ್ಯ, ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂದ್ರೆ ನೀವು ಅಂದ್ರೆ ನಾವು ಮೊದಲು ಸರಿಯಾಗಿರ್ಬೇಕು. ನಮ್ಮ ಒಂದು ಚಟುವಟಿಕೆಗಳು ಆರೋಗ್ಯಪೂರ್ಣವಾಗಿರಬೇಕು. ಆಲೋಚನೆಗಳು ಸಕಾರಾತ್ಮಕ ಒಂದು ದಾರಿಯಲ್ಲಿ ನಡೀತಾ ಇರ್ಬೇಕು. ನಕಾರಾತ್ಮಕ ಒಂದು ಯಾವುದಾದ್ರೂ ಅಂಶ ನಿಮ್ಮ ಒಂದು ಜೀವನದಲ್ಲಿ ಇದ್ದರೆ, ನಡವಳಿಕೆಗಳಲ್ಲಿ ಇರಬಹುದು ಅಥವಾ ನಿಮ್ಮ ಒಂದು ಆಲೋಚನೆಗಳಲ್ಲಿನೂ ಸಹ ಇರಬಹುದು, ಅವುಗಳನ್ನ ನೀವು ಗುರುತಿಸಿ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಶತ್ರುಗಳನ್ನ ನೀವೇ ಹೊರಹಾಕಿ. ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಯಾವ ಶತ್ರುಗಳನ್ನ ನೀವು ಹೊರಗೆ ಹಾಕ್ಬೇಕು ಅನ್ಕೊಂಡಿದಿರೋ ಮೊದಲ ಅದರ ಕಡೆಗೆ ಪ್ರಯತ್ನವನ್ನ ಪಡಿ. ಈ ಒಂದು ವಿಷಯ ಎಷ್ಟು ಚಿಕ್ಕದಾಗಿ ಕಂಡ್ರೂ ಸಹ ಎಲ್ಲರ ಜೀವನದಲ್ಲಿನೂ ಸಹ ಅವರದ್ದೇ ಆದ ಒಂದು ಇಷ್ಟ ಇಲ್ಲದ ಒಂದು ಗುಣ ಇರುತ್ತೆ. ಕೆಲವೊಂದ್ಸರಿ ಹಲವಾರು ವ್ಯಕ್ತಿಗಳಲ್ಲಿ ಇರುತ್ತೆ, ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಇರೋದಿಲ್ಲ, ಎಲ್ಲ ಸಕಾರಾತ್ಮಕವಾಗೇ ಇರಬಹುದು ಅವರು. ಆದ್ರೆ ಪ್ರತಿಯೊಬ್ಬರಲ್ಲಿನೂ ಸಹ ಈ ಒಂದು ವಿಷಯವನ್ನ ನಾನು ಬಿಡ್ಬೇಕು, ಈ ಒಂದು ಗುಣವನ್ನ ನಾನು ಬಿಡ್ಬೇಕು ಅಂತ ಹಾತೊರಿತಾ ಇರ್ತಾರೆ. ಆದ್ರೆ ಅದನ್ನ ಬಿಡೋಕಾಗ್ದೇನೂ ಸಹ ಮಾನಸಿಕವಾಗಿ ಕುಗ್ಗುತ್ತಾ ಇರ್ತಾರೆ ದಿನನಿತ್ಯ. ಸೊ ಆಲೋಚನೆಯನ್ನ ಮಾಡಬೇಡಿ. ಸೊ ನಿಮ್ಮಲ್ಲಿರುವ ಶತ್ರು ಅಂತ ಹೇಳಿದ್ರೆ, ಉದಾಹರಣೆಯಾಗಿ ಹೇಳದೆ ಸುಳ್ಳು ಹೇಳೋದಿರಬಹುದು, ಬೇಜವಾಬ್ದಾರಿತನ ಇರಬಹುದು, ಕೆಲಸವನ್ನ ಮುಂದೂಡೋದಿರಬಹುದು, ಅಥವಾ ಬೇರೆಯವ್ರ ಬಗ್ಗೆನೆ ಅಪಹಾಸ್ಯ ಮಾಡೋದಿರ್ಬಹುದು ಯಾವಾಗ್ಲೂ, ಅಥವಾ ನಕಾರಾತ್ಮಕವಾಗಿ ಆಲೋಚನೆ ಮಾಡೋದೇ ಇರಬಹುದು ಯಾವಾಗ್ಲೂ, ಯಾವುದೇ ಕೆಲಸವನ್ನು ಯೋಜನಾ ಪೂರಿತವಾಗಿ ಮಾಡದೆ ಹಾಗೇ ಇರೋದು. ಸೊ ಈ ಎಲ್ಲಾ ವಿಷಯಗಳ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಇರುತ್ತೆ. ಆ ವಿಷಯಗಳನ್ನ ಆಲೋಚನೆ ಮಾಡಿ ಯಾವ ಒಂದು ಅಂಶಗಳು ನಿಮ್ಮ ಶತ್ರುಗಳು ಇದಾರೋ ನಿಮ್ಮ ಜೀವನದಲ್ಲಿ ಅವುಗಳನ್ನ ಹೊರಹಾಕಿ ನಿಮಗೆ ಬೇಕಾಗುವಂತಹ ಮಾನಸಿಕ ನೆಮ್ಮದಿಯನ್ನ ಅಭಿವೃದ್ಧಿಪಡಿಸುವ, ಸಮಸ್ಯೆಗಳಿಂದ ದೂರ ಇರುವಂತಹ ಅಂಶಗಳನ್ನ ರೂಢಿ ಮಾಡ್ಕೊಂಡ್ರೆ ಇದರಿಂದ ಹಲವಾರು ಸಮಸ್ಯೆಗಳು ಬರದ ರೀತಿಯಲ್ಲಿ ತಡಿಬಹುದು.
ಇದರಿಂದ ಮಾನಸಿಕ ಅಸ್ವಸ್ಥತೆಗೆ ಗುರಿಯಾಗೋದನ್ನು ಸಹ ನಾವು ತಡಿಬಹುದು. ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಪ್ರಯೋಗವನ್ನ ಒಂದು ಸರಿ ಮಾಡಿ, ಇದರಿಂದ ಹಲವಾರು ಪ್ರಯೋಜನಗಳನ್ನು ಸಹ ಆಗುತ್ತದೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂನು ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ತಿಳಿಸೋದನ್ನ ಮರಿಬೇಡಿ. ನಮಸ್ಕಾರಗಳು.